ಅದು 2022 ಆಗಸ್ಟ್ 19 ಸೋನಿಯುಲೈ ಮೂಲಕ ಹೊರಬಂದ ವೆಬ್ ಸೀರೀಸ್ ಆಗಿತ್ತು ತಮಿಳ್ ರಾಕರ್ಸ್. ಭಾರತೀಯ ಚಿತ್ರರಂಗಕ್ಕೆ ಇದೊಂದು ದೊಡ್ಡ ಸವಾಲಾಗಿತ್ತು. ತಮಿಳ್ ರಾಕರ್ಸ್ನ ಹುಟ್ಟು, ಬೆಳೆದು ಬಂದ ರೀತಿ ಹಾಗೂ ಅದರ ಹಿಂದಿನ ಅನ್ವೇಷಣೆ ಕುರಿತಾಗಿತ್ತು ಈ ವೆಬ್ ಸೀರೀಸ್ನಲ್ಲಿ ತಿಳಿಸಿಕೊಟ್ಟಿದ್ದು. ತಮಿಳುನಾಡಿನ ಕೊಯಂಬತ್ತೂರಿನ ಕೆಲ ಹುಡುಗರು ಸೇರಿ ಈ ಪೈರಸಿ ವೆಬ್ಸೈಟ್ ಅನ್ನು ಹುಟ್ಟುಹಾಕುತ್ತಾರೆ. ತದನಂತರ ವಿಶ್ವದ ಅನೇಕ ಭಾಗಗಳಿಗೆ ಇದರ ವ್ಯಾಪಕ ಹರಡಿಕೊಳ್ಳುತ್ತದೆ. ಪೈರೇಟೆಡ್ ಕಾಪಿಗಳು ಯಾವತ್ತಿದ್ದರೂ ಸಿನಿಮಾ ರಂಗಕ್ಕೆ ದೊಡ್ಡ ಸವಾಲು ಎಂಬುದು ತಿಳಿದಿರುವ ವಿಚಾರ. ಆದ ಕಾರಣ ಈ ವೆಬ್ಸೈಟ್ ಅನ್ನು ನಿಷೇಧಗೊಳಿಸಲಾಗುತ್ತದೆ. ಎಷ್ಟು ಬಾರಿ ನಿಷೇಧ ಹೇರಿದರೂ ಮೊದಲಕ್ಕಿಂತ ಒಂದು ಹೆಜ್ಜೆ ಮುಂದೆ ಎಂಬಂತೆ ಅತಿಶಕ್ತಿಯಾಗಿ ಮತ್ತೊಂದು ವೆಬ್ಸೈಟ್ ಹುಟ್ಟಿಕೊಳ್ಳುತ್ತದೆ. ಈ ಪೈರಸಿ ವೆಬ್ಸೈಟ್ನಿಂದ ಬಹಳ ರಹಸ್ಯವಾಗಿ ಹೊರಬಂದ ಭಾಸ್ಕರ್ ಕುಮಾರ್ ಎನ್ನುವ ವ್ಯಕ್ತಿ ವೆಬ್ಸೈಟ್ನ ಭಯಾನಕ ಸತ್ಯವನ್ನು ಬಹಿರಂಗಪಡಿಸುತ್ತಾನೆ. ವೆಲ್ಕಮ್ ಟು ನಮ್ಮ ವ್ಲಾಗ್ಸ್. ಯಾರು ಈ ತಮಿಳ್ ರಾಕರ್ಸ್, ಹೇಗೆ ಅವರು ಹಣ ಗಳಿಸ್ತಾರೆ, ಹೇಗೆ ಅವರ ಕಾರ್ಯಾಚರಣೆ ಎನ್ನುವ ವಿಡಿಯೋ ಆಗಿದೆ ಇದು. ಸಾಧ್ಯವಾದ ಎಲ್ಲರೂ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಸಿನಿಮಾಗಳ ಪೈರೇಟೆಡ್ ಕಾಪಿಗಳು ಲೀಕ್ ಆಗುತ್ತಿದ್ದು ಇಂದಿನ ಕಾಲದಲ್ಲಿ ಅಂತೂ ಅಲ್ಲ. ಇದಕ್ಕಿಂತ ಮೊದಲು ನಕಲಿ CD ಮೂಲಕ ಎಲ್ಲೆಲ್ಲೂ ಸಿಗುತ್ತಿತ್ತು. ಅಂದಿನ ಕಾಲದಲ್ಲಿ ಇದನ್ನು ಪ್ರಿಂಟೆಡ್ ಕಾಪಿ ಅಥವಾ ಬ್ಲ್ಯಾಕ್ ಅನ್ನುತ್ತಿದ್ದರು. ಹೀಗೆ 2007ರಲ್ಲಿ ತಮಿಳುನಾಡಿನ ಯುವಕರು ಸೇರಿ ಒಂದು ನಕಲಿ CD ನಿರ್ಮಾಣ ಯೂನಿಟ್ ಆರಂಭಿಸುತ್ತಾರೆ. ಅದಕ್ಕೆ ಬೇಕಾದ ಎಲ್ಲ ಅವಶ್ಯಕ ಮಾಹಿತಿಗಳನ್ನು ಕಲೆ ಹಾಕಿ ಸಿನಿಮಾದ ನಕಲಿ CD ಬಿಡುಗಡೆ ಮಾಡುತ್ತಾರೆ. ಸಾಧಾರಣವಾಗಿ ಒಂದು CDಗೆ 350ರಿಂದ 400 ರು ಇರುವ ಸಂದರ್ಭದಲ್ಲಿ ಈ ಯುವಕರು 70 ರುಗಳಿಗೆ CD ಸೇಲ್ ಮಾಡ್ತಾರೆ. ಹೀಗೆ ಬೆಲೆ ಕಡಿಮೆ ಇರುವುದರಿಂದ ಅನೇಕ CDಗಳು ಮಾರಾಟವಾಗುತ್ತದೆ. ಅದೇ ರೀತಿ ಒರಿಜಿನಲ್ CD ಸಿಗಬೇಕಾದರೆ ಸಿನಿಮಾ ರಿಲೀಸ್ ಆಗಿ ಕೆಲ ಕಾಲ ಕಾಯಬೇಕಾಗುತ್ತದೆ. ಆದರೆ ಇಲ್ಲಿ ಸಿನಿಮಾ ಥಿಯೇಟರ್ನಲ್ಲಿ ಓಡುವ ಸಂದರ್ಭದಲ್ಲೇ CDಗಳು ಸಿಗುತ್ತಿತ್ತು. ಹೀಗೆ ಇವರ ಈ ಬಿಸ್ನೆಸ್ ಒಳ್ಳೆಯ ರೀತಿಯಲ್ಲಿ ಲಾಭವನ್ನು ನೀಡಲು ಆರಂಭಿಸುತ್ತದೆ. ಹೀಗೆ 2007ರಲ್ಲಿ ರಜನಿಕಾಂತರ ಶಿವಾಜಿ ಸಿನಿಮಾ ರಿಲೀಸ್ ಆಗುತ್ತದೆ. ಇದೇ ಸಂದರ್ಭದಲ್ಲಿ ಇವರ ನಕಲಿ CDಗಳ ಮಾರಾಟ ದಂಧೆ ಅತ್ಯಂತ ಹೆಚ್ಚಿನ ಲಾಭದಲ್ಲಿ ತೇಲಾಡ್ತಾ ಇತ್ತು. ಇವರಿಗೆ ಮಾರಾಟ ಮಾಡಲು ಸಾಧ್ಯವಾಗದಷ್ಟು ರೀತಿಯಲ್ಲಿ CDಗಳ ಅವಶ್ಯಕತೆ ಮಾರುಕಟ್ಟೆಯಲ್ಲಿ ಬರುತ್ತದೆ. ಹೀಗೆ ಇದಕ್ಕೆ ಪರಿಹಾರವಾಗಿ 70 ಕಂಪ್ಯೂಟರ್ಗಳನ್ನು ಈ ತಮಿಳ್ ರಾಕರ್ಸ್ ಖರೀದಿ ಮಾಡುತ್ತಾರೆ. ಪ್ರತಿದಿನ 1000ಕ್ಕಿಂತ ಹೆಚ್ಚು CD ಮಾರಾಟವಾಗುತ್ತದೆ. ಇವರಿಗೆ ಸ್ವತಃ CD ಅಂಗಡಿಗಳು ಇದ್ದರಿಂದ ಅಲ್ಲೂ ಕೂಡ ವ್ಯಾಪಾರ ನಡೀತಿತ್ತು. ಈ ಎಲ್ಲ ವಿಷಯ ಪೊಲೀಸ್ ಇಲಾಖೆಗೆ ಗೊತ್ತಾಗುತ್ತದೆ. ಇದರ ಭಾಗವಾಗಿ ಚೆನ್ನೈನ ಆಂಟಿ ಪೈರಸಿ ಸೆಲ್ ಅನೇಕ ಕಡೆ ದಾಳಿ ಮಾಡ್ತಾರೆ. ಚೆನ್ನೈ ಸಿಟಿಯಲ್ಲಿ ಮಾತ್ರ 350ಕ್ಕೂ ಹೆಚ್ಚು CD ಅಂಗಡಿಗಳು ಸೀಲ್ ಡೌನ್ ಮಾಡಲಾಗುತ್ತದೆ. ಎಷ್ಟೇ ರೈಡ್ ನಡೆದರೂ ಈ ಎಲ್ಲ ವಿಷಯ ಈ ತಮಿಳ್ ರಾಕರ್ಸ್ನವರಿಗೆ ಮೊದಲೇ ತಿಳಿಯುತ್ತಿತ್ತು. ಕೂಡಲೇ ಅವರ ಅಂಗಡಿಯಲ್ಲಿದ್ದ CDಗಳನ್ನು ಬೇರೆ ಕಡೆ ಸ್ಥಳಾಂತರ ಮಾಡುತ್ತಾರೆ. ಇಲ್ಲವಾದರೆ ಆ ಒಂದು ರೈಡ್ ನಡೆಯುವ ಸಮಯ ತಮ್ಮ ಅಂಗಡಿಗಳಿಗೆ ಬೀಗ ಹಾಕ್ತಾ ಇದ್ದರು. ತಮಿಳ್ ರಾಕರ್ಸ್ ಆರಂಭಿಕ ಕಾಲದಲ್ಲಿ ಕೇವಲ ತಮಿಳ್ ಭಾಷೆಯಲ್ಲಿ ಮಾತ್ರ CD ಮಾಡ್ತಾ ಇದ್ದರು. ಕೊನೆಗೆ ಭಾರತದ ಬೇರೆ ಬೇರೆ ಭಾಷೆಗಳಲ್ಲಿ CD ಮಾಡಲು ಆರಂಭಿಸಿದರು. ಹೀಗೆ ಇರುವಾಗ ಕಾಲಕ್ಕೆ ತಕ್ಕ ಕೋಲ ಎಂಬಂತೆ ಜನರು ಇಂಟರ್ನೆಟ್ ಅನ್ನು ಹೆಚ್ಚಾಗಿ ಉಪಯೋಗಿಸುವ ಸಮಯ ಇವರು CDಯನ್ನು ಬಿಟ್ಟು ಇಂಟರ್ನೆಟ್ ಕಡೆ ವಾಲ್ತಾರೆ. ಅಂದರೆ 2011ರಲ್ಲಿ ಪೈರೇಟೆಡ್ ಬೇ ಎಂಬ ಪೈರಸಿ ವೆಬ್ಸೈಟ್ನಿಂದ ಆಕರ್ಷಿತರಾಗಿ ತಮಿಳ್ ರಾಕರ್ಸ್ ಎಂಬ ವೆಬ್ಸೈಟ್ ಅನ್ನು ನಿರ್ಮಾಣ ಮಾಡುತ್ತಾರೆ. ಈಸಿಯಾಗಿ ಡೌನ್ಲೋಡ್ ಮಾಡಬಹುದಿತ್ತು. ಪೀರ್ ಟು ಪೀರ್ ಡೌನ್ಲೋಡಿಂಗ್ ಟೆಕ್ನಾಲಜಿ ಆದ್ದರಿಂದ ದೊಡ್ಡ ಸರ್ವರ್ಗಳ ಅವಶ್ಯಕತೆ ಕೂಡ ಇರಲಿಲ್ಲ. ಅದೇ ರೀತಿ ಇವರ ಕೆಲಸಗಳ ಭಾರ ಕೂಡ ಕಡಿಮೆ ಆಗುತ್ತೆ. ಕಾರಣ CD ಅವಶ್ಯಕತೆ ಇರುವುದಿಲ್ಲ. ಕೇವಲ ಒಂದು ಫೈಲ್ನಿಂದ ಬೇಕಾದಷ್ಟು ಡೌನ್ಲೋಡ್ ಮಾಡಬಹುದಿತ್ತು. ಇದರಿಂದ ವೆಬ್ಸೈಟ್ ವಿಸಿಟರ್ಸ್ ಹೆಚ್ಚಾಗಿ ಲಾಭ ಕೂಡ ಹೆಚ್ಚಾಗ್ತಾ ಇತ್ತು. ಆರಂಭಿಕ ಕಾಲದಲ್ಲಿ ಈ ವೆಬ್ಸೈಟ್ನಿಂದ ಪ್ರಿಂಟೆಡ್ ಕಾಪಿ ಮಾತ್ರ ಸಿಗುತ್ತಾ ಇತ್ತು. ಕೆಲ ಕಾಲದ ನಂತರ ಸಿನಿಮಾ ರಿಲೀಸ್ಗೂ ಮುನ್ನ HD ಕಾಪಿ ಈ ವೆಬ್ಸೈಟ್ನಿಂದ ಲಭ್ಯವಾಗಲು ಪ್ರಾರಂಭ ಆಗುತ್ತದೆ. ಸಿನಿಮಾ ಕ್ಷೇತ್ರಕ್ಕೆ ಇದೊಂದು ದೊಡ್ಡ ಸವಾಲಾಗಿ ಪರಿಣಮಿಸುತ್ತದೆ. ಇದೇ ಸಮಯ ಸಿನಿಮಾ ರಂಗದ ಅನೇಕರು ಈ ವೆಬ್ಸೈಟ್ಗಳಿಗೆ ಇಂಡೈರೆಕ್ಟ್ ಆಗಿ ಸಹಾಯ ಮಾಡುತ್ತಾರೆಂಬ ಆರೋಪ ಕೂಡ ಕೇಳಿಬರುತ್ತೆ. ಇದೇ ಸಮಯದಲ್ಲಿ ತಮಿಳ್ ರಾಕರ್ಸ್ನಲ್ಲಿದ್ದ ಭಾಸ್ಕರ್ ಕುಮಾರ್ ಎಂಬ ವ್ಯಕ್ತಿ ಹೇಗೆ ಅವರು ಹಣ ಸಂಪಾದನೆ ಮಾಡುತ್ತಾರೆ ಎಂಬೆಲ್ಲ ವಿಷಯ ಒಂದು ಇಂಟರ್ವ್ಯೂನಲ್ಲಿ ಬಹಿರಂಗಪಡಿಸ್ತಾನೆ. ಆತನ ಇಂಟರ್ವ್ಯೂ ಪ್ರಕಾರ 3 ವಿಧದಲ್ಲಿ ಸಿನಿಮಾಗಳು ತಮಿಳ್ ರಾಕರ್ಸ್ ಕೈಗೆ ಸಿಗುತ್ತಾ ಇತ್ತು. ಒಂದನೇದಾಗಿ ಫಿಲ್ಮ್ ಸ್ಟುಡಿಯೋ ಸ್ಟಾಫ್ಗಳ ಮೂಲಕ ಒಂದು ಫಿಲ್ಮಿಗೆ 70,000ದಿಂದ 1 ಲಕ್ಷದವರೆಗೆ ಹಣ ನೀಡಿ ಈ ಸಿನಿಮಾ ತೆಗೆದುಕೊಳ್ಳುತ್ತಿದ್ದರು. ಎರಡನೇದಾಗಿ ವಿದೇಶದಲ್ಲಿ ಸಿನಿಮಾಗಳು ರಿಲೀಸ್ ಆಗಿದ್ದಲ್ಲಿ ಅಲ್ಲಿನ ಥಿಯೇಟರ್ ಓನರ್ ಅಥವಾ ಸ್ಟಾಫ್ಗಳ ಮೂಲಕ ಈ ಸಿನಿಮಾಗಳು ಇವರ ಕೈಪಾಲಾಗ್ತಾ ಇತ್ತು. ಈ ರೀತಿ ನೀಡಿದ ಸಿನಿಮಾಗಳಿಗೆ ಪ್ರತಿಯಾಗಿ 4 ಲಕ್ಷದಿಂದ 10 ಲಕ್ಷದವರೆಗೆ ಥಿಯೇಟರ್ಸ್ ಓನರ್ಗಳಿಗೆ ಹಣ ನೀಡುತ್ತಾ ಇದ್ದರು. ಮೂರನೇದಾಗಿ ಸಿನಿಮಾ ರಿಲೀಸ್ಗೂ ಮುನ್ನ ಲೀಕ್ ಮಾಡಲು ಆಗದೆ ಹೋಗಿದ್ದಲ್ಲಿ ಥಿಯೇಟರ್ನಲ್ಲಿ ಕ್ಯಾಮರಾ ಇಟ್ಟು ಶೂಟಿಂಗ್ ನಡೆಸಿ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದರು. ಇಲ್ಲಿ ನಮಗೊಂದು ಸಂಶಯ ಸೃಷ್ಟಿಯಾಗಬಹುದು, ಹೇಗೆ ಇವರು ಹಣ ಗಳಿಸ್ತಾ ಇದ್ರು ಎಂದು. ಈ ವೆಬ್ಸೈಟ್ನಲ್ಲಿ ಪಾಪ್ಅಪ್ ಆಡ್ಸ್ಗಳ ಮೂಲಕ ಇವರು ಹಣ ಸಂಪಾದನೆ ಮಾಡ್ತಾ ಇದ್ದರು. ಇದೇ ಭಾಸ್ಕರ್ ಕುಮಾರ್ ಮತ್ತೊಂದು ಸ್ಫೋಟಕ
ಸತ್ಯವನ್ನು ಬಹಿರಂಗಪಡಿಸ್ತಾನೆ. ಅಂದ್ರೆ ಸಿನಿಮಾ ರಿಲೀಸ್ಗೂ ಮುನ್ನ ಸಿಗುತ್ತಾ ಇದ್ದರೆ ಆ ಸಿನಿಮಾದ ಪ್ರೊಡ್ಯೂಸರ್ ಬಳಿ ನೇರವಾಗಿ ಹೋಗಿ ಬ್ಲ್ಯಾಕ್ ಮೇಲ್ ಮಾಡಿ ಹಣ ಗಳಿಸ್ತಾ ಇದ್ರು. ಇಲ್ಲಿ ಒಂದು ವಿಷಯ ಗಮನದಲ್ಲಿಟ್ಟುಕೊಳ್ಳಬೇಕು. ಅಂದ್ರೆ ಪ್ರೊಡ್ಯೂಸರ್ ಮಾಡುವ ಲಾಭಕ್ಕಿಂತ 35 ಪಟ್ಟು ಹೆಚ್ಚಾಗಿ ಪೈರಸಿ ವೆಬ್ಸೈಟ್ಗಳ ಮೂಲಕ ಈ ತಮಿಳ್ ರಾಕರ್ಸ್ ಹಣ ಸಂಪಾದನೆ ಮಾಡ್ತಾ ಇದ್ರು. ಹೀಗೆ ತಮಿಳ್ ರಾಕರ್ಸ್ ಸಾಧನೆಯ ಉತ್ತುಂಗದಲ್ಲಿರುವಾಗ ನಟ ವಿಶಾಲ್ ತಮಿಳ್ ಫಿಲ್ಮ್ಸ್ ಪ್ರೊಡ್ಯೂಸರ್ ಕೌನ್ಸಿಲ್ನ ಪ್ರೆಸಿಡೆಂಟ್ ಆಗಿ ಆಯ್ಕೆಯಾಗುತ್ತಾರೆ. ಇವರು ತುಂಬಾ ಸ್ಟ್ರಿಕ್ಟ್ ಆಗಿ ಪೈರಸಿ ವಿರುದ್ಧ ಧ್ವನಿ ಎತ್ತುವುದು ಮಾತ್ರವಲ್ಲ, ಇದಕ್ಕೆ ಬೇಕಾದ ಎಲ್ಲ ನಡವಳಿಕೆಯನ್ನು ತೆಗೆದುಕೊಳ್ತಾರೆ. ಅದರಂತೆ ಪೈರೇಟೆಡ್ ಕಂಟೆಂಟ್ ಯಾವ ಕಡೆ ಎಲ್ಲ ಇವೆ ಅವುಗಳನ್ನೆಲ್ಲ ರಿಮೂವ್ ಮಾಡಬೇಕೆಂಬ ನಿಲುವಿಗೆ ಬರ್ತಾರೆ ವಿಶಾಲ್. ಹೀಗೆ ವಿವಿಧ ಪ್ಲಾಟ್ಫಾರ್ಮ್ನಿಂದ ಬರೋಬ್ಬರಿ 4 ಲಕ್ಷಕ್ಕಿಂತ ಹೆಚ್ಚಿನ ಪೈರಸಿ ಕಾಂಟೆಂಟ್ ರಿಮೂವ್ ಮಾಡಲಾಗುತ್ತದೆ. 2017 ನವೆಂಬರ್ನಲ್ಲಿ ತಮಿಳ್ ರಾಕರ್ಸ್ ವಿರುದ್ಧ FIR ಕೂಡ ಚಾರ್ಜ್ ಆಗುತ್ತೆ. 2016ರಲ್ಲಿ ಮಲಯಾಳಂನ ಪುಲಿಮುರುಗನ್, ಅದಕ್ಕಿಂತ ಮುಂಚೆ ಪ್ರೇಮಂ ಪ್ರಿಂಟ್ ಅನ್ನು ಕೂಡ ಅವರು ರಿಲೀಸ್ ಮಾಡಿದರು. ಇದರಿಂದಾಗಿ ಕೇರಳದಲ್ಲೂ ಕೂಡ ತಮಿಳ್ ರಾಕರ್ಸ್ ವಿರುದ್ಧ ಭಾರಿ ವಿರೋಧ ನಡೆಸಲಾಗುತ್ತದೆ. ಹಾಗೆ ಪುಲಿಮುರುಗನ್ ಮೂವಿಯ ಪೈರೇಟೆಡ್ ಕಾಪಿ ವಿರುದ್ಧ ಕೇರಳದಲ್ಲಿ ಒಂದು ಕೇಸ್ ಫೈಲ್ ಆಗುತ್ತೆ. ಅದರಂತೆ ಕೇರಳ ಪೊಲೀಸರ ಅವಿರತ ಪರಿಶ್ರಮದಿಂದ ತಮಿಳುನಾಡಿನ ವಿಲ್ಲುಪುರಂ ಎಂಬಲ್ಲಿ ತಮಿಳ್ ರಾಕರ್ಸ್ಗೆ ಸಂಬಂಧಪಟ್ಟ ಕಾರ್ತಿ, ಪ್ರಭು, ಸುರೇಶ್ ಎಂಬ 3 ಜನರನ್ನು ಅರೆಸ್ಟ್ ಮಾಡಲಾಗುತ್ತೆ. ಈ ಮೂವರು ತಮಿಳ್ ರಾಕರ್ಸ್ಗೆ ಅತ್ಯಂತ ಹತ್ತಿರವಾದ ಜನರು. ಇವರ ಬ್ಯಾಂಕ್ ಖಾತೆಗೆ ಕೋಟಿಗಟ್ಟಲೆ ಹಣ ಬಂದಿರುವ ಸಾಕ್ಷ್ಯಗಳು ಪೊಲೀಸರ ಬಳಿ ಸಿಗುತ್ತೆ. ಆದರೆ ಇವರ ಬಂಧನದ ನಂತರವೂ ತಮಿಳ್ ರಾಕರ್ಸ್ ವೆಬ್ಸೈಟ್ ಕಾರ್ಯರೂಪಕ್ಕೆ ಬರುತ್ತೆ. ಮತ್ತೆ ಅನೇಕ ಸಿನಿಮಾಗಳು ಆ ವೆಬ್ಸೈಟ್ ಮೂಲಕ ಲೀಕ್ ಮಾಡ್ತಾರೆ. ಇದೊಂದು ದೊಡ್ಡದಾದ ಸವಾಲು ಆಗಿದ್ದರಿಂದ ಈ ಡೊಮೈನ್ ಅನ್ನು ಸರ್ಕಾರ ನಿರೋಧಿಸಲಾಗುತ್ತದೆ. ಸರ್ಕಾರ ಎಷ್ಟೇ ಡೊಮೈನ್ ನಿರೋಧ ಮಾಡಿದ್ದರೂ ಮತ್ತೊಂದು ಡೊಮೈನ್ ಮೂಲಕ ಈ ತಮಿಳ್ ರಾಕರ್ಸ್ ಮತ್ತೊಂದು ಹೆಸರಿನಿಂದ ಸಿನಿಮಾಗಳನ್ನು ಜನರಿಗೆ ತಲುಪಿಸ್ತಾ ಇದ್ದರು. 2018 ನವೆಂಬರ್ ತಿಂಗಳು ಎಲ್ಲರೂ ಕಾತುರದಿಂದ ಕಾಯುತ್ತಿದ್ದ ಇಂದಿಯನ್ ಸಿನಿಮಾ ರಿಲೀಸ್ ಆಗಲು ಸಜ್ಜಾಗುತ್ತೆ. ಆ ಸಮಯ ಮದ್ರಾಸ್ ಹೈಕೋರ್ಟ್ ಒಂದು ವಿಧಿಯನ್ನು ಇಂಟರ್ನೆಟ್ ಪ್ರೊವೈಡರ್ ಮೂಲಕ ಘೋಷಿಸುತ್ತಾರೆ. ಪೈರೇಟೆಡ್ ಪಾಲಿಸಿಯನ್ನು ಗಮನಿಸದೆ ಇರುವ ಎಲ್ಲಾ ವೆಬ್ಸೈಟ್ ಅನ್ನು ಬ್ಲಾಕ್ ಮಾಡಲು ಆದೇಶಿಸಲಾಗುತ್ತದೆ. ಅದರಂತೆ ಇಂಟರ್ನೆಟ್ ಪ್ರೊವೈಡರ್ಸ್ ಅಂದು 12,000ಕ್ಕಿಂತ ಹೆಚ್ಚಿನ ವೆಬ್ಸೈಟ್ಗಳನ್ನು ಬ್ಲಾಕ್ ಮಾಡ್ತಾರೆ. ಇದರಲ್ಲಿ 2,000ಕ್ಕಿಂತ ಹೆಚ್ಚಿನ ವೆಬ್ಸೈಟ್ಗಳು ತಮಿಳ್ ರಾಕರ್ಸ್ನವರ ಮಾತ್ರವಾಗಿತ್ತು. ಇಂದಿಯನ್ ಸಿನಿಮಾ ರಿಲೀಸ್ ಬೇಕಾಗಿ ಈ ಹೊಸ ಕಾನೂನು ತಂದದ್ದು. ಇದಕ್ಕೆ ಪ್ರತೀಕಾರವಾಗಿ ತಮಿಳ್ ರಾಕರ್ಸ್ ಇಂದಿಯನ್ ರಿಲೀಸ್ ಆಗಿ ಕೆಲ ಗಂಟೆಗಳ ಒಳಗಾಗಿ ಅದನ್ನು ಅವರ ವೆಬ್ಸೈಟ್ ಮೂಲಕ ಪಬ್ಲಿಷ್ ಮಾಡ್ತಾರೆ. ಅಲ್ಲಿ ಸಾಕಷ್ಟು ಜನ ಇಂದಿಯನ್ ಸಿನಿಮಾ ಡೌನ್ಲೋಡ್ ಮಾಡಿ ವೀಕ್ಷಿಸ್ತಾರೆ. ಇದರ ವಿರುದ್ಧವಾಗಿ ಅಮೆಜಾನ್ ಕೂಡ ಆಕ್ರೋಶ ಹೊರಹಾಕುತ್ತೆ. ಹೀಗೆ 2019 ಆಗಸ್ಟ್ ತಿಂಗಳಲ್ಲಿ ಕೊಯಂಬತ್ತೂರಿನ ಕೆಲ ಮಂದಿಯನ್ನು ಅರೆಸ್ಟ್ ಮಾಡಲಾಗುತ್ತದೆ. ತದನಂತರ 2020ರಲ್ಲಿ ಈ ತಮಿಳ್ ರಾಕರ್ಸ್ನವರ ಎಲ್ಲಾ ಕೆಲಸಗಳು ನಿಷ್ಕ್ರಿಯವಾಯಿತು ಎಂದು ಹಲವು ವಾರ್ತೆ ಪತ್ರಿಕೆಗಳು, ವಿಕಿಪೀಡಿಯಾ ಕೂಡ ಹೇಳಲಾಗುತ್ತೆ. ಆದರೆ ಸ್ವಲ್ಪ ಸಮಯದ ಬಳಿಕ ಅಕ್ಷಯ್ ಕುಮಾರ್ ಇವರ ಲಕ್ಷ್ಮಿ ಎಂಬ ಸಿನಿಮಾ ಅಪ್ಲೋಡ್ ಮಾಡಿ ಮಗದೊಮ್ಮೆ ವೆಬ್ಸೈಟ್ಗೆ ಬರ್ತಾರೆ. ತದನಂತರ ಅವರು ಇನ್ಆಕ್ಟಿವ್ ಆಗಿದ್ದಾರೆ ಎಂಬೆಲ್ಲ ಸುದ್ದಿಗಳಿದ್ದರು. ಹಲವು ಹೊಸ ಹೆಸರಿನಿಂದ ಆಕ್ಟಿವ್ ಆಗಿದ್ದಾರೆ ಎಂಬ ಸುದ್ದಿ ಕೂಡ ಇವೆ. ಏನೇ ಆಗಲಿ, ಸಂಕ್ಷಿಪ್ತವಾಗಿ ತಮಿಳ್ ರಾಕರ್ಸ್ನ ಅವರ ಭಯಾನಕತೆಯನ್ನು ಇಲ್ಲಿ ನಿರೂಪಿಸಲಾಗಿದೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.